ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ಹತ್ರ ಹೋಗಿ ಎಲ್ಲ ರಾಜರು ಮತ್ತೆ ಕರ್ಣ ಭೇಟಿಯಾಗುವುದು, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸಂಜಯನೇ, ಭೀಷ್ಮರು ಮಹಾಬಲಿ ಮತ್ತೆ ದೇವತೆಗಳ ಹಾಗಿದ್ದಂಥವ್ರು. ಅವರು ತಮ್ಮ ತಂದೆಗೋಸ್ಕರ ಆಜೀವನ ಬ್ರಹ್ಮಚರ್ಯದ ಪಾಲನೆ ಕೂಡ ಮಾಡಿದ್ರು. ಈ ಒಂದು ಸಮಯದಲ್ಲಿ ರಣಭೂಮಿಯಲ್ಲಿ ಅವರು ಬಿದ್ದಿದ್ರಿಂದ ನಮ್ಮ ಯೋಧರ ಗತಿ ಏನಾಗಿರಬಹುದು ಅಂದ್ರೆ, ಅಂಥ ಪ್ರಚಂಡಶಾಲಿಗಳವರು ಅವರೇ ಬಿದ್ದು ಹೋಗಿದ್ದಾರೆ ಅಂತಂದಾಗ ನಮ್ಮ ಯೋಧರ ಗತಿ ಏನಾಗಿರಬಹುದು. ಭೀಷ್ಮರು ತಮ್ಮ ದಯಾಳತ್ವದ ಕಾರಣ ಯಾವಾಗ ಶಿಖಂಡಿಯ ಮೇಲೆ ಬಾಣಗಳನ್ನ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು, ಆಗ್ಲೇ ನಾನು ತಿಳ್ಕೊಂಡೆ ಏನು ಅಂತಂದ್ರೆ, ಪಾಂಡವರ ಕೈಯಿಂದ ಕೌರವರು ಖಂಡಿತವಾಗ್ಲೂ ಕೂಡ ಸಾಯ್ತಾರೆ. ಅಯ್ಯೋ, ನನಗಿದಕ್ಕಿಂತ ಹೆಚ್ಚಿನ ದುಃಖದ ಮಾತು ಇನ್ನೇನಿರಬಹುದು. ಈ ದಿನ ನನ್ನ ತಂದೆಯ ಮರಣದ ಸಮಾಚಾರವನ್ನ ಕೇಳ್ತಾ ಇದ್ದೀನಿ. ನನ್ನ ಹೃದಯ ವಜ್ರದಿಂದ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಈ ದಿನ ಭೀಷ್ಮರ ಮೃತ್ಯುವಿನ ವಿಷಯವನ್ನ ಕೇಳಿದ್ರೂ ಕೂಡ ಇದು 3 ತುಂಡುಗಳಾಗಿಲ್ಲ. ಅಂದ್ರೆ ಅಂತ ಕಠೋರವಾಗ್ಬಿಟ್ಟಿದೆ ನನ್ನ ಹೃದಯ. ಇಂಥ ಒಂದು ಸಮಾಚಾರವನ್ನ ಕೇಳಿದ ಮೇಲೂ ಕೂಡ ಅದು ತುಂಡಾಗದೆ ಹಾಗೆ ಇದೆಯಲ್ಲ. ಸಂಜಯ, ಕುರುಶ್ರೇಷ್ಠರಾದಂತಹ ಭೀಷ್ಮರು ಯಾವ ಸಮಯದಲ್ಲಿ ಹೊಡೆಯಲ್ಪಟ್ರೋ ಅದರ ನಂತರ ಅವ್ರು ಇನ್ನೇನಾದ್ರೂ ಮಾಡಿದ್ರೆ ಅದನ್ನು ಕೂಡ ನನಗೆ ತಿಳಿಸು ಅಂತನ್ಬಿಟ್ಟು ಇಲ್ಲಿ ಸಂಜಯನಿಗೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಸಂಜಯ ಹೇಳ್ತಾನೆ, ಸಾಯಂಕಾಲ ಯಾವಾಗ ಭೀಷ್ಮರು ರಣಭೂಮಿಯಲ್ಲಿ ಬಿದ್ದರೋ ಆಗ ಕೌರವರಿಗೆ ಬಹಳ ದುಃಖ ಆಯಿತು. ಮತ್ತೆ ಪಾಂಚಾಲ ದೇಶೀಯ ಯೋಧರು ಆನಂದವನ್ನ ಆಚರಿಸಿದ್ರು. ಅವ್ರು ಗೆದ್ದಿರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆ ಆನಂದವಾಗ್ತಾ ಇತ್ತು. ಅದಕ್ಕೆ ಅವರು ಆನಂದವನ್ನ ಆಚರಣೆ ಮಾಡಿದ್ರು. ಭೀಷ್ಮರು ಬಾಣಗಳ ಶಯ್ಯೆಯಲ್ಲಿ ಮಲಗಿದ್ರು. ಆ ಒಂದು ಸಮಯದಲ್ಲಿ ನಿಮ್ಮ ಮಗ ದುಶ್ಯಾಸನ ಇದ್ದಾನಲ್ಲ, ಅವನು ಬಹಳ ವೇಗವಾಗಿ ದ್ರೋಣಾಚಾರ್ಯರ ಸೈನ್ಯದ ಒಳಗಡೆ ಹೋಗ್ತಾನೆ. ಅವನು ಬರ್ತಾ ಇರೋದನ್ನ ನೋಡಿ ಕೌರವ ಸೈನಿಕರು ಮನಸ್ಸಲ್ಲೇ ಈ ರೀತಿ ಯೋಚನೆ ಮಾಡ್ಕೊಳ್ತಾರೆ, ನೋಡೋಣ ಇವನು ಏನನ್ನ ಬಯಸ್ತಾ ಇದ್ದಾನೆ ಅಂತನ್ಬಿಟ್ಟು ಅವನನ್ನ 4 ಕಡೆಗಳಿಂದ ಮುತ್ಕೊಂಡು ನಿಂತ್ಕೊಳ್ತಾರೆ. ದುಶ್ಯಾಸನ ದ್ರೋಣಾಚಾರ್ಯರಿಗೆ ಭೀಷ್ಮರ ಮೃತ್ಯುವಿನ ಸಮಾಚಾರವನ್ನ ಹೇಳ್ತಾನೆ. ಆ ಅಪ್ರಿಯವಾದಂತ ಮಾತನ್ನ ಕೇಳಿದ ತಕ್ಷಣ ಆಚಾರ್ಯರು ಮೂರ್ಛಿತರಾಗ್ತಾರೆ. ಅಂದ್ರೆ ಅವರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಒಂದು ವಿಷಯವನ್ನ. ಸೊ ಈಗ ಭೀಷ್ಮರೇ ಸಾಯ್ತಾ ಇದ್ದಾರೆ ಅಂತಂದಿದ ತಕ್ಷಣ ಅವ್ರಿಗೆ ಒಂದು ಸಮಯಕ್ಕೆ ಆ ಒಂದು ಇಷ್ಟ ಇಲ್ಲದೆ ಇರುವಂತ ಮಾತನ್ನ ಕೇಳಿದ ತಕ್ಷಣ ಮೂರ್ಛನೆ ಹೊರಟೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಆಗ ಅವರು ತಮ್ಮ ಸೈನ್ಯಕ್ಕೆ ಯುದ್ಧವನ್ನ ನಿಲ್ಲಿಸುವಂತ ಆಜ್ಞೆಯನ್ನ ಕೊಡ್ತಾರೆ. ಕೌರವರು ಹಿಂತಿರುಗ್ತಾ ಇರೋದನ್ನ ನೋಡಿ ಪಾಂಡವರು ಕೂಡ ಕುದುರೆ ಸವಾರ ದೂತರು ಇರ್ತಾರಲ್ಲ, ಅವರ ಮೂಲಕ ಎಲ್ಲ ಕಡೆ ಹರಡಿರುವಂತ ತಮ್ಮ ಸೈನ್ಯಕ್ಕೆ ಯುದ್ಧವನ್ನ ನಿಲ್ಲಿಸೋದಕ್ಕೆ ಹೇಳ್ತಾರೆ. ಈಗ ಕೌರವರೆಲ್ಲ ಯುದ್ಧವನ್ನ ನಿಲ್ಲಿಸಿದಾರಲ್ಲ, ಅದಕ್ಕೋಸ್ಕರ ಪಾಂಡವರು ಕೂಡ ಯುದ್ಧವನ್ನ ನಿಲ್ಲಿಸ್ತಾರೆ. ಕ್ರಮವಾಗಿ ಎಲ್ಲ ಸೈನ್ಯವೂ ಕೂಡ ಹಿಂದಿರುಗದ ಮೇಲೆ ರಾಜರು ತಮ್ಮ ತಮ್ಮ ಕವಚ ಮತ್ತೆ ಅಸ್ತ್ರ ಶಸ್ತ್ರಗಳನ್ನು ತೆಗೆದು ಭೀಷ್ಮರ ಹತ್ರಕ್ಕೆ ಹೋಗ್ತಾರೆ. ಕೌರವ ಮತ್ತೆ ಪಾಂಡವ ಎರಡೂ ಪಕ್ಷದ ಜನರು ಭೀಷ್ಮರಿಗೆ ನಮಸ್ಕಾರವನ್ನ ಮಾಡಿ ಅಲ್ಲೇ ನಿಂತ್ಕೊಳ್ತಾರೆ. ಆಗ ಧರ್ಮಾತ್ಮ ಭೀಷ್ಮರು ತಮ್ಮ ಮುಂದೆ ನಿಂತಿರುವಂತ ರಾಜರಿಗೆ ಹೇಳ್ತಾರೆ, ಮಹಾ ಸೌಭಾಗ್ಯಶಾಲಿ ಮಹಾರಥಿಗಳೇ, ನಾನು ನಿಮಗೆ ಸ್ವಾಗತಿಸ್ತೀನಿ. ದೇವೋಪಮ ವೀರರೇ, ಈ ಸಮಯದಲ್ಲಿ ನಿಮ್ಮ ದರ್ಶನದಿಂದ ನನಗೆ ತುಂಬ ಸಂತೋಷವಾಗಿದೆ. ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ತುಂಬ ಸಂತೋಷ ಆಯಿತು. ಈ ರೀತಿ ಎಲ್ಲರ ಅಭಿನಂದನೆಯನ್ನ ಮಾಡಿ ಭೀಷ್ಮರು ಮತ್ತೆ ಹೇಳ್ತಾರೆ, ನನ್ನ ಮಸ್ತಕ ಕೆಳಗಡೆ ನೇತಾಡ್ತಾ ಇದೆ, ನೀವು ಇದಕ್ಕೆ ಯಾವುದಾದ್ರೂ ದಿಂಬನ್ನ ತಂದ್ಕೊಡಿ. ಅಂದರೆ ಅದು ಸರಿಯಾಗಿ ಸ್ಟ್ರೈಟಾಗಿ ನಿಲ್ಲೋ ಥರ ಒಂದು ಅದಕ್ಕೆ ಸಪೋರ್ಟ್ ಬೇಕು, ಅದಕ್ಕೋಸ್ಕರ ಒಂದು ದಿಂಬನ್ನ ತಂದ್ಕೊಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ರಾಜರೆಲ್ಲರೂ ಕೂಡ ಬಹಳ ಕೋಮಲವಾಗಿರುವಂಥದ್ದು ಮತ್ತೆ ಉತ್ತಮವಾದಂತಹ ದಿಂಬುಗಳನ್ನ ತಂದ್ಕೊಡ್ತಾರೆ. ಆದರೆ ಪಿತಾಮಹರಿಗೆ ಇಷ್ಟವಾಗ್ಲಿಲ್ಲ. ಅವರು ನಗ್ತಾ ಹೇಳ್ತಾರೆ, ರಾಜರೇ, ಈ ದಿಂಬುಗಳು ವೀರಶಯ್ಯಗೆ ಯೋಗ್ಯವಾಗಿರುವಂಥದ್ದಲ್ಲ ಅಂತನ್ಬಿಟ್ಟು ಆಮೇಲೆ ಅವರು ಅರ್ಜುನನ ಕಡೆ ನೋಡಿ ಹೇಳ್ತಾರೆ, ಮಗು ಧನಂಜಯ, ನನ್ನ ಮಸ್ತಕ ನೇತಾಡ್ತಾ ಇದೆ, ಇದಕ್ಕೆ ಶೀಘ್ರವಾಗಿ ಈ ಹಾಸಿಗೆಗೆ ತಕ್ಕದಾಗಿರುವಂಥ ಒಂದು ದಿಂಬನ್ನ ನನಗೆ ತಂದ್ಕೊಡು. ನೀನು ಎಲ್ಲ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾಗಿರುವಂಥವನು ಮತ್ತೆ ಶಕ್ತಿಶಾಲಿ ಆಗಿರುವಂಥವನು. ನಿನಗೆ ಕ್ಷತ್ರಿಯ ಧರ್ಮದ ಜ್ಞಾನ ಇದೆ ಮತ್ತೆ ನಿನ್ನ ಬುದ್ಧಿ ನಿರ್ಮಲವಾಗಿದೆ, ಅದಕ್ಕೋಸ್ಕರ ನೀನೇ ಈ ಕೆಲಸವನ್ನ ಮಾಡಬಲ್ಲೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಶರಶಯ್ಯಲ್ಲಿ ಮಲಗಿದಾರಲ್ವ ಅವರು, ಅದಕ್ಕೆ ತಕ್ಕದಾದಂತಹ ದಿಂಬು ಯಾವುದು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅದರಿಂದ ನೀನು ನನಗೆ
ಅಂತ ದಿಂಬನ್ನು ತಂದ್ಕೊಡು ಅಂತಂದ್ಬಿಟ್ಟು ಹೇಳ್ತಾರೆ. ಅರ್ಜುನ ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.